ನಾನು ಎಸ್ಟರ್ಡೇ ಹಾಕಿರೋ ಡಿಸೈನಿಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಥ್ಯಾಂಕ್ ಯು ಸೋ ಮಚ್. ಇವಾಗ ನಾನು ಲಾಸ್ಟ್ ಎಂಡಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಲಾಸ್ಟ್ ಎಂಡಿಂಗಲ್ಲೂ ಕೂಡ ಈ ರೀತಿ ಲೂಪ್ ಒಳಗೆ ಥ್ರೆಡ್ನ ಸೇರಿಸ್ಬಿಟ್ಟು ಎಳ್ಕೊಂಡು ಈ ರೀತಿ ಹಿಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಹಿಡ್ಕೊಂಡಾದ್ಮೇಲೆ ಕಾಟನ್ ಥ್ರೆಡ್ನ ನಾನು ಸೂಜಿ ಐಗೆ ಹಾಕಿಟ್ಕೊಂಡಿದ್ದೀನಿ. ಸೇಮ್ ಕಲರ್ ಕಾಟನ್ ಥ್ರೆಡ್ನೇ ತಗೊಳ್ಳಿ. ಸ್ಯಾರಿ ಯಾವ ಕಲರ್ ಇರುತ್ತೆ ಆ ಕಲರು. ಇವಾಗ ಬ್ಯಾಕ್ ಸೈಡಿಂದ ನಾನು ಸೂಜಿಯನ್ನು ಚುಚ್ಚಿಬಿಟ್ಟು ಇವಾಗ ನಾವು ನೀಡಲ್ ಒಳಗಿದೆ ಅಲ್ಲ ಥ್ರೆಡ್ಡು, ಅದರೊಳಗೆ ಈ ರೀತಿ ಸೂಜಿನ ಪಾಸ್ ಮಾಡಬೇಕು. ಪಾಸ್ ಮಾಡಿಬಿಟ್ಟು ಇದನ್ನು ಸ್ಟಿಚ್ ಮಾಡಬೇಕಾಗುತ್ತೆ. 3 to 4 ಟೈಮ್ಸ್ ಸರಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಡಿಸೈನಿಂದು ಫುಲ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ, ಲಾಸ್ಟ್ ಎಂಡಿಂಗ್ ಯಾವ ರೀತಿ ಮಾಡೋದು ಹೇಳ್ಕೊಡಿ ಅಂತ ಹೇಳ್ಬಿಟ್ಟು. ಇವಾಗ ನಾನು ಲಾಸ್ಟ್ ಎಂಡಿಂಗ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ 3 to 4 ಟೈಮ್ಸ್ ಹೊಲಿದಾದ್ಮೇಲೆ ಈ ರೀತಿ ಸುತ್ತಕೊಂಡು ನಾಟ್ ಹಾಕಬೇಕು. ಫೈನಲ್ ಲುಕ್ಕು ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಆದರೂ ಕೂಡ ಬಂತು, ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಈ ಡಿಸೈನ್ನ ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.